ಸಂಘನಿಕೇತನದಲ್ಲಿ ಅಖಂಡ ರಾಮಾಯಣ ಪಾರಾಯಣವನ್ನ ಆರಂಭ ಮಾಡಲಾಗಿದೆ. ಮಂಗಳೂರಿನ ಸಂಸ್ಕೃತ ಭಾರತಿ ಸಂಘಟನೆಯ ಆಯೋಜಕರು ಈ ಒಂದು ಅಖಂಡ ರಾಮಾಯಣ ಪಾರಾಯಣ ನಿರಂತರ 51 ಗಂಟೆಗಳ ಕಾಲ ಹಗಲು ರಾತ್ರಿ ನಡೆಸುತ್ತಾರೆ. ವಾಲ್ಮೀಕಿ ರಾಮಾಯಣದ 24,000 ಸಂಸ್ಕೃತ ಶ್ಲೋಕಗಳ ಪಠಣ ನಡೆಯಲಿದ್ದು ಒಟ್ಟು 24 ತಂಡಗಳು ಭಾಗಿಯಾಗಿವೆ. ಕನಿಷ್ಠ 20 ಮಂದಿ ಭಕ್ತರು ಒಂದೊಂದು ತಂಡ 2 ಗಂಟೆಗಳ ಕಾಲ ತಲಾ 1,000 ಶ್ಲೋಕ ಪಠಣವನ್ನ ಮಾಡ್ತಾರೆ. ಶ್ರೀ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆಗೆ ದಿನಗಣನೆ ಆರಂಭ ಆಗಿದೆ. ಅದರ ಜೊತೆಗೆ ಇಡೀ ದೇಶಾದ್ಯಂತ ರಾಮನ ಸ್ಮರಣೆಗಳು ಆರಂಭ ಆಗಿರುವಂಥದ್ದು. ಅದರಲ್ಲೂ ಕೆಲವೊಂದು ಕಡೆಗಳಲ್ಲಿ ವಿಶೇಷವಾದಂಥ ಪ್ರಾರ್ಥನೆ, ಪೂಜೆ, ಪುನಸ್ಕಾರಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ರಾಜ್ಯದ ಕರಾವಳಿಯ ಮಂಗಳೂರಿನಲ್ಲೂ ಈ ಬಾರಿ ರಾಮನ ಪಾರಾಯಣ ಆರಂಭ ಆಗಿರುವಂಥದ್ದು. ಕೇವಲ ಒಂದು ದಿನದ ಪಾರಾಯಣ ಅಲ್ಲ, ಸುಮಾರು 51 ಗಂಟೆಗಳ ನಿರಂತರ ರಾಮಾಯಣ ಪಾರಾಯಣ ಆಗ್ತಾ ಇರುವಂಥದ್ದು ನಾವು ಗಮನಿಸಬಹುದು. ಮಂಗಳೂರಿನ ಸಂಘನಿಕೇತನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಲಾಗಿರುವಂಥದ್ದು ಸಂಸ್ಕೃತ ಭಾರತಿ ಮಂಗಳೂರಿನ ಒಂದು ನೇತೃತ್ವದಲ್ಲಿ ಈ ಒಂದು ಅಖಂಡ ರಾಮಾಯಣ ಪಾರಾಯಣ ಆಗ್ತಾ ಇರುವಂಥದ್ದು. ಇಲ್ಲಿ ಗಮನಿಸಿದ್ರೆ ನೀವು ರಾಮನ ಮೂರ್ತಿ, ರಾಮ ಲಕ್ಷ್ಮಣ ಸೀತೆ ಹನುಮಂತನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದರ ಜೊತೆಗೆ ಅದರ ಮುಂಭಾಗದಲ್ಲಿ ಸಂಪೂರ್ಣವಾಗಿ ನಿರಂತರವಾಗಿ ರಾಮಾಯಣದ ಪಾರಾಯಣ ನಡೀತದೆ. ಸುಮಾರು 51 ಗಂಟೆಗಳ ಕಾಲ ನಿರಂತರವಾಗಿ ಆಗ್ತದೆ. ಇದು ವಾಲ್ಮೀಕಿ ರಾಮಾಯಣದ 24,000 ಸಂಸ್ಕೃತ ಶ್ಲೋಕಗಳೇನಿದೆ ಅದನ್ನು ಪಠಣ ಮಾಡುವಂಥದ್ದು. ಅದು ಬೇರೆ ಬೇರೆ ತಂಡಗಳಿಂದ ನಿರಂತರವಾಗಿ ನಡೀತದೆ. ರಾತ್ರಿ ಹಗಲು ಎನ್ನದೇ ಸುಮಾರು 51 ಗಂಟೆಗಳ ಕಾಲ ನಿರಂತರವಾಗಿ ಇದು ಪಾರಾಯಣ ನಡೀತದೆ. ಪ್ರತಿ ತಂಡದಲ್ಲಿ ಸುಮಾರು 20ರಿಂದ 50 ಮಂದಿ ಶ್ಲೋಕ ಹೇಳುವಂಥ ಭಕ್ತರು ಇರ್ತಾರೆ. ಸುಮಾರು ಒಂದೊಂದು ತಂಡದವರು 1,000 ಶ್ಲೋಕವನ್ನು ಪಠಣ ಮಾಡ್ತಾರೆ. ಅಂದರೆ 24 ತಂಡಗಳನ್ನು ಮಾಡಲಾಗಿದೆ. ಈ ಒಂದು ವಾಲ್ಮೀಕಿ ರಾಮಾಯಣದ 24,000 ಸಂಸ್ಕೃತ ಶ್ಲೋಕಗಳೇನಿದೆ ಇದನ್ನು ಪಠಣ ಮಾಡಲಿಕ್ಕೆ ಪ್ರತಿ ತಂಡದವರು 1,000 ಪಠಣವನ್ನು ಮಾಡ್ತಾರೆ. ಹಾಗಾಗಿ 24,000 ಪಠಣವು 51 ಗಂಟೆಗಳ ಕಾಲ ನಿರಂತರ ನಡೀತದೆ. ಇದು ರಾತ್ರಿ ಹಗಲು ಎನ್ನದೇ ನಿರಂತರವಾಗಿ ನಡೆಯುವಂಥ ಒಂದು ಪಾರಾಯಣ ಆಗಿರುವಂಥದ್ದು. ಹೀಗಾಗಿ ಈ ಮೂಲಕವಾಗಿ ಇಲ್ಲಿನ ಸಂಸ್ಕೃತಿ ಭಾರತಿಯವರು ರಾಮನ ಆರಾಧನೆಯನ್ನು ಮಾಡ್ತಾ ಇರುವಂಥದ್ದು, ರಾಮನ ಪಠಣವನ್ನು ಮಾಡ್ತಾ ಇರುವಂಥದ್ದು. ಇದನ್ನು ಸಂಸ್ಕೃತ ಭಾರತಿ ಏನಿದೆ ಇವರು ಆಯೋಜನೆ ಮಾಡಿರುವಂಥದ್ದು. ಅದರ ಪ್ರಮುಖರು ನಮ್ಮ ಜೊತೆ ನಟೇಶ್ ಅನ್ನೋರಿದ್ದಾರೆ. ಸರ್, ಈ ಒಂದು ಪಾರಾಯಣ ಅಖಂಡ ರಾಮಾಯಣ ಪಾರಾಯಣ ಯಾಕಾಗಿ ಮಾಡ್ತಾ ಇದ್ದೀರಿ? ಏನು ವಿಶೇಷತೆಗಳಿದೆ? ಈಗ ರಾಮಾಯಣ ಇದು ಪ್ರತಿಷ್ಠಾಪನೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ. ಇಡೀ ದೇಶ ಸಂಭ್ರಮದಿಂದ ಇದೆ. ಅನೇಕ ರಾಮ ಭಕ್ತರು ವಿವಿಧ ರೀತಿಯಲ್ಲಿ ರಾಮನ ಸೇವೆಯನ್ನು ಮಾಡ್ತಾ ಇದ್ದಾರೆ. ದನಕನಕಾದಿಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ, ರಾಮನ ಭಜನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸಂಸ್ಕೃತ ಭಾರತಿ ಮಂಗಳೂರು ವಿಭಾಗದಲ್ಲಿ ನಾವು ಏನು ಚಿಂತನೆ ಮಾಡಿದ್ದೇವೆ ಅಂದರೆ ಅಖಂಡ ರಾಮಾಯಣವನ್ನು ಪಾರಾಯಣ ಮಾಡೋದರ ಮುಖಾಂತರ ಒಂದು ಭಕ್ತಿಯ ಅರ್ಪಣೆಯನ್ನು ಶ್ರೀರಾಮನಿಗೆ ಈ ಒಂದು ಸನ್ನಿವೇಶದಲ್ಲಿ ಸಲ್ಲಿಸಬೇಕು ಅನ್ನೋದು ಸಂಸ್ಕೃತ ಭಾರತೀಯ ಒಂದು ಕಾರ್ಯಕರ್ತರ ಚಿಂತನೆ. ಈ ಒಂದು ಪಾರಾಯಣವನ್ನು ಅಖಂಡವಾಗಿ ಮಾಡ್ತಾ ಇದೆ. 51 ಗಂಟೆಗಳ ಕಾಲ ಇದು ನಡೀಲಿಕ್ಕಿದೆ. ನಿನ್ನೆ 3 ಗಂಟೆಗೆ ಆರಂಭವಾಗಿದೆ. ನಾಳೆ 5 ಗಂಟೆಯವರೆಗೆ ಇದು ನಿರಂತರ ನಡೀತಾ ಇರ್ತದೆ. ಹಗಲು ರಾತ್ರಿ ಎನ್ನದೇ ಇದು ನಡೀತಾ ಇದೆ. ರಾಮಾಯಣದಲ್ಲಿ ಬೇರೆ ಬೇರೆ ತಂಡಗಳನ್ನು ಮಾಡಿಕೊಂಡು ಮಾಡ್ತಾ ಇದ್ದೀರಾ ಅಥವಾ ಒಂದೇ ತಂಡ ಮಾಡ್ತಾ ಇದ್ದೀರಾ? ಇದರಲ್ಲಿ 24,000 ಶ್ಲೋಕಗಳು ರಾಮಾಯಣದಲ್ಲಿ ಇದೆ. ನಾವು 1,000 ಶ್ಲೋಕಗಳಿಗೆ ಒಂದೊಂದು ತಂಡದ ಹಾಗೆ ತಂಡವನ್ನು ರಚನೆ ಮಾಡಿದ್ದೇವೆ. ಮಂಗಳೂರು ವಿಭಾಗ ಅಂದರೆ 5 ಜಿಲ್ಲೆಗಳನ್ನು ಒಳಗೊಂಡಿದೆ. ಈಗ ಮಂಗಳೂರು, ಉಡುಪಿ, ಪುತ್ತೂರು, ಕಾಸರಗೋಡು, ಕೊಡಗು ಈ 5 ಜಿಲ್ಲೆಯ ಎಲ್ಲ ಸಮಾಜದ ಬಾಂಧವರು ಇದರ ಜೊತೆಗೆ ಜೋಡಿಸ್ಕೊಂಡಿದ್ದಾರೆ. ಈಗ ರಾಮಾಯಣದಲ್ಲಿ 24 ಅಕ್ಷರಗಳ ಗಾಯತ್ರಿ ಮಂತ್ರ ಅಂತರ್ಭೂತವಾಗಿದೆ. ಆ 24 ಅಕ್ಷರಗಳಿಗೆ ಅನುಗುಣವಾಗಿ ಶ್ಲೋಕ ವಿಭಜನೆಯನ್ನು ಮಾಡಿದ್ದೇವೆ. ಆಸುಪಾಸು 1,000 ಶ್ಲೋಕಗಳು ಒಂದೊಂದು ತಂಡ ಪಾರಾಯಣ ಮಾಡುತ್ತದೆ. ಪ್ರತಿ ತಂಡದಲ್ಲಿಯೂ 20ಕ್ಕಿಂತ ಹೆಚ್ಚು ಜನ ಇರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇತ್ತು. ಕೆಲವು ತಂಡಗಳಲ್ಲಿ 60-70 ಜನ ಕೂಡ ಇದ್ದಾರೆ. ಈ ರೀತಿಯಾಗಿ ನಿರಂತರ 2-2 ಗಂಟೆಗಳ ಕಾಲ ಒಂದೊಂದು ತಂಡ ಇದರಲ್ಲಿ ಭಾಗವಹಿಸ್ತಾ ಇದೆ. ಎಲ್ಲ ಸಮಾಜದ ಎಲ್ಲ ವರ್ಗದವರು ಇದರೊಳಗೆ ಸೇರಿಕೊಂಡಿದ್ದಾರೆ. ಮತ್ತು ಈಗ ಮಕ್ಕಳು ಪಾರಾಯಣ ಈಗ ನೀವು ನೋಡ್ತಾ ಇದ್ದೀರಿ, ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲದರಲ್ಲೂ ಸಂಸ್ಕೃತವನ್ನು ಹಿರಿಯರು ಭಾಗವಹಿಸುವುದನ್ನು ಹೆಚ್ಚಾಗಿ ನೋಡ್ತೇವೆ. ಇದರಲ್ಲಿ ಈಗ ಮಕ್ಕಳು ಕೂಡ ಭಾಗವಹಿಸಿ ಕಲಿತಾ ಇದ್ದಾರೆ. ಈ ಒಂದು ಪಾರಾಯಣ ಮಾಡೋದ್ರಲ್ಲಿ ಬೇರೆ ಬೇರೆ ಜಾತಿ ಧರ್ಮದವರು ಜೊತೆಗೆ ಇದನ್ನು ಪಾರಾಯಣ ಮಾಡಲಿಕ್ಕೆ ಅವರೇನು ತರಬೇತಿಯನ್ನು ಪಡ್ಕೊಂಡಿದ್ದಾರಾ? ಈಗ ಕಳೆದ 2 ತಿಂಗಳಿನಿಂದ ನಾವು ಸಮಾಜಕ್ಕೆ ಇದರ ಸಂದೇಶವನ್ನು ಕೊಟ್ಟಿದ್ದೇವೆ. ಯಾರು ಬೇಕಾದರೂ ಈ ರಾಮಾಯಣವನ್ನು ಓದಬಹುದು, ಯಾರು ಬೇಕಾದರೂ ಸರಳವಾಗಿ ಇದನ್ನು ಹೇಳ್ಬೋದು ಅಂತ. ರಾಮಾಯಣ ಸಂಸ್ಕೃತದಲ್ಲಿ ಇದ್ದರೂ ಕೂಡ ಅತ್ಯಂತ ಸರಳವಾಗಿ ಜನರಿಗೆ ಅರ್ಥ ಆಗುವಂಥ ಇದೆ. ಮತ್ತು ಇದನ್ನು ಅವರೇ ಓದಬೇಕು, ಇವರೇ ಓದಬೇಕು, ಯಾರು ಓದಬಾರದು ಅನ್ನೋದಿಲ್ಲ. ಸಮಾಜದ ಸಮಗ್ರ ವರ್ಗವನ್ನು ಇದರಲ್ಲಿ ನಾವು ಸೇರಿಸ್ಕೊಂಡಿದ್ದೇವೆ. ನಾವೊಂದು ಗೂಗಲ್ ಫಾರ್ಮ್ ಮುಖಾಂತರ ಯಾರು ಬೇಕಾದರೂ ಇದರಲ್ಲಿ ಭಾಗವಹಿಸಿದರೆ ನಾವು ತರಬೇತಿಯನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ. ಅದೇ ರೀತಿಯಲ್ಲಿ 2 ತಿಂಗಳಿನಿಂದ ಎಲ್ಲ ಇದರ ಪಾರಾಯಣದಲ್ಲಿ ತರಬೇತಿಯನ್ನು ಪಡೆದು ಇದನ್ನು ಹೇಳಲಿಕ್ಕೆ ಇದಾಗಿದ್ದಾರೆ. ಈಗ ನಿನ್ನೆಯಿಂದ
ಹೇಳ್ತಾ ಇದ್ದಾರೆ. ಮತ್ತು ಸಂಸ್ಕೃತ ಭಾರತಿ ಸಮಾಜದ ಸರ್ವ ಜನರಿಗೂ ಸಂಸ್ಕೃತವನ್ನು ಕಲಿಸಬೇಕು ಅಂತ ಕಳೆದ 42 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಈಗ ಭಾರತದ 600 ಜಿಲ್ಲೆಗಳಲ್ಲಿ, ವಿಶ್ವದ 25 ದೇಶಗಳಲ್ಲಿ ಸಂಸ್ಕೃತ ಭಾರತಿ ಚಟುವಟಿಕೆ ನಡೀತದೆ. ಇದರ ಕಾರ್ಯಕರ್ತರು ಸ್ವಯಂ ಸೇವಕರಾಗಿ ಯಾವುದೇ ವೇತನ ಅಪೇಕ್ಷೆ ಇಲ್ಲದೆ ಸಮಾಜದ ಸರ್ವ ವರ್ಗಗಳಿಗೂ ಸರ್ವ ಸ್ತರಗಳಲ್ಲಿ ಲಿಂಗ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಇದನ್ನು ಸಂಸ್ಕೃತವನ್ನು ಕಲಿಸುವ ಕೆಲಸ ಮಾಡ್ತಾ ಇದೆ. ಈ ಒಂದು ಪಾರಾಯಣ ಆಯೋಜನೆ ಮಾಡಿರೋ ಮುಖ್ಯ ಉದ್ದೇಶ ಏನಂದರೆ ರಾಮನ ಒಂದು ವ್ಯಕ್ತಿತ್ವ ಜನಕ್ಕೆ ಪರಿಚಯ ಆಗಬೇಕು, ಮುಂದಿನ ತಲೆಮಾರಿಗೆ ರಾಮನ ವ್ಯಕ್ತಿತ್ವ ಜೀವನ ಪ್ರೇರಣೆ ಆಗಬೇಕು, ಮತ್ತು ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ಒಂದು ರಾಮಾಯಣ ಗ್ರಂಥ ಇರಬೇಕು, ಜೀವನದಲ್ಲಿ ಒಮ್ಮೆ ಆದರೂ ಅವನು ಆ ರಾಮಾಯಣನ ಓದಬೇಕು ಅನ್ನುವ ಒಂದು ವಿಚಾರದಿಂದ ಇದನ್ನು ಆರಂಭ ಮಾಡಿದ್ದೇವೆ. ತುಂಬ ಸಮಾಜದ ಪ್ರತಿಕ್ರಿಯೆ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಒಳ್ಳೆ ರೀತಿಯಲ್ಲಿ ಇದು ನಡೀತಾ ಇರೋದು ಸಂತೋಷದ ವಿಷಯ. ಈ ಮೂಲಕ ಮಂಗಳೂರಿನಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ಮೊದಲಾಗಿ ಈ ರೀತಿಯಾಗಿ ಅಖಂಡ ರಾಮಾಯಣ ಪಾರಾಯಣವನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಈ ಮೂಲಕವಾಗಿ ರಾಮನಿಗೆ ವಿಶೇಷವಾದಂಥ ಸೇವೆಯನ್ನು ಇಲ್ಲಿನ ಭಕ್ತರು ಸಲ್ಲಿಸಿರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.